ಜೈ ಭೀಮ್. ಆತ್ಮೀಯ ಬಲಗೈ ಬಾಂಧವರೇ ಹಾಗೂ ಗುರು ಹಿರಿಯರೇ, ಅಣ್ಣ ತಮ್ಮಂದಿರೇ, ಎಲ್ಲ ನನ್ನ ಬಲಗೈ ವಲಯ ಸಮಾಜದ ಎಲ್ಲ ಮುಖಂಡರುಗಳೇ ಹಾಗೂ ಸಂಘಟನಾಕಾರರೇ, ರಾಜಕೀಯ ವ್ಯಕ್ತಿಗಳೇ, ತಮ್ಮ ಗಮನಕ್ಕೆ ತರಲು ಬಯಸುವುದೇನೆಂದರೆ, ಇವ್ರು ಯಾರ ನಮ್ಮ ಸಹೋದರ ಅಂತೇಳಿ ಹೇಳ್ಕೊಂಡು ಮಾದಿಗ ಸಮಾಜದವ್ರೇನು ಹೋರಾಟ ಮಾಡ್ತಾ ಇದ್ದಾರ, ಇವ್ರು ಯಾರು 100ರಲ್ಲಿ 25% ಅಷ್ಟೇ ಇವರು ಮಾದಿಗರದಾರ. ಎಲ್ಲರೂ ಇವರು ಕ್ರಿಶ್ಚಿಯನ್ರೇ. ಇವರು ಮನೆಯಲ್ಲಿ ಆಚಾರ ವಿಚಾರ ನಡವಳಿಕೆ ಪ್ರತಿಯೊಂದು ಇವ್ರ ಹೆಸರು ಹಿಡ್ಕೊಂಡು ಇವ್ರ ಮಕ್ಕಳ ಹೆಸರು ತನಕ ಪೂರ ಕ್ರಿಶ್ಚಿಯನ್ ಧರ್ಮದವರೇ ಇವರು. ಆದರೆ ಇವರು ಈ ಸುಮ್ಮನೆ ಎಲ್ಲ ಸರ್ಕಾರದ ಸೌಲಭ್ಯಗಳು ಪಡೆಯೋಗೋಸ್ಕರ, ಸರ್ಕಾರದ ಯೋಜನೆಗಳು ಪಡೆಯೋಗೋಸ್ಕರ, ಅಂಬೇಡ್ಕರಿಸಮ್ ಇದಕ್ಕೆ ಧಕ್ಕೆ ತರೋಗೋಸ್ಕರ, ಅಂಬೇಡ್ಕರಿಸಮ್ ಏನು ಜನಗಳದಾರ ಇವ್ರಿಗೆ ಪೂರಾ ಸದೆ ಬಡಿಯೋಗೋಸ್ಕರ ಒಂದು RSS ಹುನ್ನಾರದಿಂದ ಇವ್ರೇನದ ಅಂದ್ರೆ ಹೋರಾಟ ಮಾಡ್ಕೊಂಡು ರಾಜ್ಯಾದ್ಯಂತ ಧ್ವನಿ ಎತ್ತಿದಾರ. ಬಲಗೈ ಸಮಾಜಕ್ಕೆ ಏನದ ಅಂತಂದ್ರೆ ಬೈತಾ ಇದ್ದಾರ. ಎಲ್ಲ ಪ್ರಭಾವಿ ನಾಯಕರಿಗೆಲ್ಲ ಬೈತಾ ಇರೋದಾಗಲಿ, ಅವ್ರ ಮನೆ ಮುತ್ತಿಗೆ ಹಾಕೋದಾಗಲಿ, ಅವರಿಗೆ ತಡೆ ಹಿಡಿಯೋದಾಗಲಿ, ಪ್ರತಿಯೊಂದರಲ್ಲಿ ಸಹ ಇವರು ಮುಂಚೂಣಿಯಲ್ಲಿ ಹೋಗ್ತಾ ಇದ್ದಾರೆ. ಆದರೆ ತಮಗೆಲ್ಲ ಈ ನನ್ನ ಬಲಗೈ ಬಾಂಧವರಿಗೆ ಎಲ್ಲರಿಗೂ ಗೊತ್ತು, ಇವರು ಕ್ರಿಶ್ಚಿಯನ್ ಯಾರು, ಇವರು ಮಾದಿಗರು ಯಾರು ಅಂತಕ್ಕಂಥ ವಿಚಾರ ಪೂರ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ತಮಗೆಲ್ಲ ಗೊತ್ತು. ಆದರೆ ತಾವು ಯಾಕೆ ಬಾಯಿ ಬೀಸ್ತಾ ಇಲ್ಲ, ಯಾಕೆ ಧ್ವನಿ ಎತ್ತಾ ಇಲ್ಲ? ತಾವೆಲ್ಲ ಧ್ವನಿ ಎತ್ತಬೇಕು. ಸರ್ಕಾರಕ್ಕೆ ಈ ನಿಮ್ಮ ಧ್ವನಿ ಹೋಗಬೇಕು ಅಂದಾಗ ಮಾತ್ರ ಸರ್ಕಾರಕ್ಕೆ ಗೊತ್ತಾಗ್ತದೆ. ಹಳ್ಳಿ ಹಿಡಿದು ದಿಲ್ಲಿ ತನಕ ಏನದ ಇದು ಪರಿಸ್ಥಿತಿ ಏನಿಲ್ಲ ಅಂತಕ್ಕಂಥದ್ದು ಗೊತ್ತಾಗ್ತದೆ. ತಾವೆಲ್ಲರೂ ಮಾತಾಡಬೇಕು. ಇವರು ಕ್ರಿಶ್ಚಿಯನ್ರು, ಇವರು ಮಾದಿಗರು ಅಂತಕ್ಕಂಥದ್ದು ಧ್ವನಿ ಎತ್ತಿ ಹೇಳಬೇಕು. ಈಗ ಮಾದಿಗರು ನಮ್ಮ ಜೊತೆಯಲ್ಲಿ ಸುಮಾರು 78 ವರ್ಷಗಳಿಂದ ನಮ್ಮ ಜೊತೆಯಲ್ಲಿ ಎಲ್ಲ ಪ್ರತಿಯೊಂದು ಯೋಜನೆಗಳಾಗಿರ್ಬೋದು, ಉದ್ಯೋಗಗಳಾಗಿರ್ಬೋದು, ಪ್ರತಿಯೊಂದು ರಾಜಕೀಯ ಕ್ಷೇತ್ರದಲ್ಲಾಗಿರ್ಬೋದು, ಪ್ರತಿಯೊಂದರಲ್ಲಿ ನಮ್ಮ ಜೊತೆಯಲ್ಲಿ ಅವರು ಪಡ್ಕೊಂಡಿದ್ದಾರೆ. ಆದ್ರೆ ಭೀ ಅವ್ರೇನದ ಅಂತಂದ್ರೆ ನಾವು ಏನೂ ತೊಗೊಂಡಿಲ್ಲ, ನಾವು ಎಲ್ಲ ವಂಚಿತರಾಗಿದ್ದೆವು ಅಂತ ಹೇಳ್ತಾ ಇದ್ದಾರೆ. ಇರಲಿ, ಪರವಾಗಿಲ್ಲ. ಅವ್ರದ್ದು ಎಲ್ಲ ವಂಚಿತರಾಗಿದ್ದಾರೆ ಅಂತಂದ್ರೆ ಅವ್ರು ಕ್ರಿಶ್ಚಿಯನ್ ಕಮ್ಯುನಿಟಿದವ್ರಿಗೆ ಕೊಡ್ತಾ ಇದ್ದಾರೆ. ಕೊಟ್ಟು ಏನದ ಅಂತಂದ್ರೆ ವಂಚಿತರಾಗಿರ್ಬೋದು. ಅಲ್ಲಪ್ಪ, ನೀವು ಮಾದರಿದ್ದವ್ರು ಮಾದಿಗ ಅಂತ ಹೇಳ್ತಗೋರಲ್ಲ, ಕ್ರಿಶ್ಚಿಯನ್ ಇದ್ದವ್ರಿಗೆ ಯಾಕೆ ಕೊಡ್ತಾ ಇದ್ರಿ? ನಮಗೆಲ್ಲ ಗೊತ್ತದ. ಒಂದೊಂದು ಊರುಗಳಲ್ಲಿ ಈಗ ಸದ್ಯ ನೋಡ್ಬೇಕಾದ್ರೆ ಏನದ ಅಂತಂದ್ರೆ, ಯಾವುದೇ ಊರುಗಳಲ್ಲಿ, ಯಾವುದೇ ಓಣಿಗಳಲ್ಲಿ ಬಾಬು ಜಗಜೀವನರಾಮ್ದವ್ರದ್ದು ಯಾವುದೋ ಒಂದು ಸ್ಟ್ಯಾಚ್ಯುಗಳಿಲ್ಲ, ಒಂದು ಸಮುದಾಯ ಭವನಗಳಿಲ್ಲ. ಹಳ್ಳಿಲಿಂದ ಪೂರಾ ರಾಜ್ಯಾದ್ಯಂತ ಪೂರಾ ಪ್ರತಿಯೊಂದು ಊರುಗಳಲ್ಲಿ, ಗ್ರಾಮಗಳಲ್ಲಿ, ಪ್ರತಿಯೊಂದರಲ್ಲಿ ಇವರು ಮಾದಿಗೆ ಆಗಿದ್ರು ಅಂತಂದ್ರೆ ಇವ್ರದ್ದೊಂದು ಬಾಬು ಜಗಜೀವನರಾಮ್ ಅವ್ರದ್ದು ಸ್ಟ್ಯಾಚ್ಯುಗಳಾಗಲಿ, ಸಮುದಾಯ ಭವನಗಳಾಗಲಿ ಇರ್ತಾಯಿದ್ವು. ಆದರೆ ಏನೂ ಇಲ್ಲ. ಇವರೆಲ್ಲರೂ ಕ್ರಿಶ್ಚಿಯನ್ರದಾರ. ಇವ್ರ ಓಣಿಗಳಲ್ಲಿ 1, 2, 3 ಚರ್ಚ್ಗಳು ಅದಾವೆ. ಇಷ್ಟೆಲ್ಲ ಇರ್ಲಿಕ್ಕೆ ಸರ್ಕಾರ ಇವ್ರಿಗೆ ಪರಿಗಣನೆಗೆ ತಗೊಂಬಲ್ದೇ ಅವ್ರು ಸುಳ್ಳು ಮಾಹಿತಿ ಸಂಗ್ರಹಣೆ ಮಾಡಿ ಇವರಿಗೆಲ್ಲ ಮಾದಿಗ ಸರ್ಟಿಫಿಕೇಟ್ ಕೊಟ್ಟು ಸಮೀಕ್ಷೆಯಲ್ಲಿ ಹೆಚ್ಚಿಗೆ ಇದು ಮಾಡಿ, ಇದೆಲ್ಲ ಏನಿದು? ಬರೀ ಮಾದರಿ ಯಾರು, ಕ್ರಿಶ್ಚಿಯನ್ ಯಾರು ಅಂತಕ್ಕಂಥದ್ದು ಪೂರಾ ಸಮೀಕ್ಷೆ ಆಗಬೇಕು. ಏನು ಅದು ಪರಿಶೀಲನೆ ಆಗಬೇಕು. ತದನಂತರ ಏನದ ಅಂತಂದ್ರೆ ಸರ್ಕಾರ ಕ್ರಮ ತಗೋಬೇಕಂತ ಹೇಳಿ ನಮ್ದು 2 ಮಾತಿಗೆ ವಿರಾಮ ಕೊಡ್ತೀನಿ. ನನ್ನ ಬಲಗೈ ಬಾಂಧವರು ಎಲ್ಲರೂ ಎಚ್ಚೆತ್ಕೊಳ್ಬೇಕು. ಎಲ್ಲರೂ ಧ್ವನಿ ಎತ್ತಬೇಕು. ಏನು ಯಾರು ಕ್ರಿಶ್ಚಿಯನ್ ಯಾರ, ಮಾದಿಗ ಯಾರ ಅಂತಕ್ಕಂಥದ್ದು ಮಾತಾಡಬೇಕು. ಮೀಡಿಯಾಗಳ ಗೊತ್ತಾಗಬೇಕು ಅಂತ ಹೇಳಿ 2 ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಭೀಮ್.